ಕನ್ನಡ ನಾಡಿನ ಮೊಟ್ಟ ಮೊದಲ ರಾಜವಂಶ ಈ ಕದಂಬರದ್ದು. ಈ ರಾಜವಂಶವನ್ನು ಪ್ರಾರಂಭಿಸಿದವನು ಮಯೂರವರ್ಮ. ಇದು ತನಗಾದ ಅವಮಾನದಿಂದ ಸಿಡಿದೆದ್ದು ಏನನ್ನಾದರೂ ಸಾಧಿಸಿಯೇ ತೀರಬೇಕೆನ್ನೋ ಹುಚ್ಚಿಗೆ ಬಿದ್ದು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದ ಕನ್ನಡಿಗನ ಸ್ವಾಭಿಮಾನದ ಕಿಚ್ಚಿನ ಕಥೆ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ತಾಲ್ಲೂಕಿನಲ್ಲಿರೋ ಬನವಾಸಿ ಈ ಕದಂಬ ಮನೆತನದ ರಾಜಧಾನಿಯಾಗಿತ್ತು. ಅಲ್ಲಿರುವ ಮಧುಕೇಶ್ವರ ಕದಂಬರ ಮನೆದೇವರಾಗಿದ್ದ. ಬನವಾಸಿಯ ಪ್ರತಿ ಕಲ್ಲಿನಲ್ಲೂ, ಮಧುಕೇಶ್ವರ ದೇವಾಲಯದ ಪ್ರತಿ ಕಂಬಗಳಲ್ಲೂ ಈ ಕದಂಬರ ಇತಿಹಾಸವಿದೆ. ಕನ್ನಡಿಗರ ಪರಾಕ್ರಮದ, ಸ್ವಾಭಿಮಾನದ ಹೆಗ್ಗುರುತುಗಳಿದೆ. ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಬಳಸಿಕೊಂಡು ಬನವಾಸಿಯನ್ನ ರಾಜಧಾನಿಯಾಗಿಸಿಕೊಂಡು ರಾಜ್ಯವಾಳಿದ ಈ ಕದಂಬರು ಬನವಾಸಿಯ ಕದಂಬರು ಅಂತಾನೆ ಪ್ರಖ್ಯಾತರಾಗಿದ್ರು. ವರದಾ ನದಿಯ ದಡದಲ್ಲಿರುವ ಈ ಬನವಾಸಿ ಈಗ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಈ ಬನವಾಸಿಯ ಸೌಂದರ್ಯವನ್ನ ಕನ್ನಡದ ಆದಿಕವಿ ಪಂಪರು ತಮ್ಮ ವಿಕ್ರಮಾರ್ಜುನ ವಿಜಯದಲ್ಲಿ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ತಂಪಾದ ಗಾಳಿ, ಹರಿವ ನೀರು, ಮೈದುಂಬಿ ನಿಂತ ಹೂ ಹಣ್ಣಿನ ಮರಗಿಡಗಳು, ಅವುಗಳ ಮಡಿಲಲ್ಲಿ ಮರಿದುಂಬಿಯಾಗಿ ಜನಿಸಬೇಕು. ಅಲ್ಲಿನ ನಂದನವನದಲ್ಲಿ ಹಾಡುವ ಕೋಗಿಲೆಯಾಗಿ ಹುಟ್ಟಬೇಕು. ಬನವಾಸಿ ತ್ಯಾಗದ, ಭೋಗದ, ಗೇಣ್ಬದ ತಾಣ ಅಂತ ಕರೆದಿದ್ದಾರೆ. ಅಂದರೆ ಬನವಾಸಿ ಕೇವಲ ಸುಂದರವಾಗಿರುವಂತಹ ಪ್ರದೇಶ ಅಷ್ಟೇ ಆಗಿರಲಿಲ್ಲ, ಅದು ವಿದ್ಯೆ ಮತ್ತು ವಿವೇಕದ ಸಂಗಮದ ತಾಣವಾಗಿತ್ತು ಅಂತ ಕರೆದಿದ್ದಾರೆ. ಆರಂಕುಶ ವಿಟ್ಟೊಡು ನೆನೆಯುದಿರ್ಪುದೇ ಬನವಾಸಿ ದೇಶಮಂ. ಅಂದರೆ ಅವರಿಗೆ ಈ ಬನವಾಸಿಯನ್ನ ನೆನಪು ಮಾಡ್ಕೊಳ್ಬೇಡ ಅಂತ ಅಂಕುಶದಿಂದ ಚುಚ್ಚಿ ಚುಚ್ಚಿ ತಿವಿಯುವಂತಹ ಶಿಕ್ಷೆ ಕೊಟ್ಟರೂ ಕೂಡ ತನ್ನ ಮನಸ್ಸು ಈ ಬನವಾಸಿಯನ್ನ ನೆನೆಯದೆ ಇರಲಾರದು ಅನ್ನೋದು ಪಂಪರ ಮಾತಿನ ಅರ್ಥ. ಅಂದರೆ ಈ ಬನವಾಸಿ ಕೇವಲ ಅವರಿಗೆ ಒಂದು ಊರಾಗಿರಲಿಲ್ಲ, ಒಂದು ರಾಜ್ಯವಾಗಿರಲಿಲ್ಲ, ಇದು ಪಂಪರ ಪಾಲಿಗೆ ಸ್ವರ್ಗವಾಗಿತ್ತು. ಬೆಂಗಳೂರಿಂದ ಸುಮಾರು 391 ಕಿಲೋಮೀಟರ್ ದೂರದಲ್ಲಿರುವ ಈ ಬನವಾಸಿ ಪ್ರತಿ ವರ್ಷವೂ ಸಾವಿರಾರು ಪ್ರವಾಸಿಗರನ್ನ ತನ್ನತ್ತ ಸೆಳೆದುಕೊಳ್ತಾ ಇದೆ. ಕದಂಬ ವಂಶದ ಮುನ್ನುಡಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ತಾಳಗುಂದ ಗ್ರಾಮದಲ್ಲಿ ಜನಿಸಿದ ಮಯೂರವರ್ಮ ಮೂಲತಃ ಬ್ರಾಹ್ಮಣನಾಗಿದ್ದ. ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನ ತನ್ನ ತಾತ ವೀರವರ್ಮನ ಬಳಿನೇ ಕಲಿತಾರೆ. ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಾತನೊಂದಿಗೆ ಕಂಚಿಗೆ ಹೋಗ್ತಾರೆ. ಅಲ್ಲಿನ ಅಗ್ರಹಾರದಲ್ಲಿದ್ದು ತನ್ನ ಓದನ್ನ ಮುಂದುವರಿಸ್ತಾರೆ. ಆ ಸಮಯದಲ್ಲಿ ಕಂಚಿಯನ್ನ ಪಲ್ಲವ ಸಾಮ್ರಾಜ್ಯದ ರಾಜ ಸ್ಕಂದವರ್ಮ ಆಳ್ತಾ ಇದ್ದ. ಒಂದು ದಿನ ಪಲ್ಲವ ಸಾಮ್ರಾಜ್ಯದ ರಕ್ಷಕ ಭಟನಿಂದ ಮಯೂರವರ್ಮ ಅವಮಾನಕ್ಕೊಳಗಾಗ್ತಾರೆ. ಅತ್ಯಂತ ಹೀನಾಯವಾಗಿ ನಿಂದಿಸಲ್ಪಡ್ತಾನೆ. ವಿನಾಕಾರಣದಿಂದಾಗಿ ಅವಮಾನವನ್ನ ಸಹಿಸಿಕೊಳ್ಳೋಕಾಗದೆ ಮಯೂರವರ್ಮ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿ ಕಂಚಿಯಿಂದ ಹೊರಬರ್ತಾನೆ. ಬ್ರಾಹ್ಮಣನಾಗಿದ್ದ ಮಯೂರವರ್ಮ ತನ್ನ ವಿದ್ಯಾಭ್ಯಾಸವನ್ನ ಬದಿಗಿಟ್ಟು ಶಸ್ತ್ರಾಭ್ಯಾಸವನ್ನ ಮಾಡತೊಡಗುತ್ತಾನೆ. ಮಲ್ಲ ಯುದ್ಧದಿಂದ ಕತ್ತಿವರಸೆಯವರೆಗೆ ಪ್ರತಿ ಯುದ್ಧ ತಂತ್ರವನ್ನ ಕಲಿತಾನೆ. ನಂತರ ಕೆಲವು ಬುಡಕಟ್ಟು ಜನಾಂಗಗಳ ಸಹಾಯದೊಂದಿಗೆ ತನ್ನದೇ ಸೈನ್ಯವನ್ನ ಕಟ್ಕೋತಾನೆ. ಚಿಕ್ಕಂದಿನಿಂದಾನೂ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಆತನಿಗೆ ಶಸ್ತ್ರಾಭ್ಯಾಸದ ಕಡೆಗೇನೆ ಆಕರ್ಷಿತವಾಗಿದ್ದವನು. ಮಯೂರವರ್ಮನಿಗೆ ಅದೊಂದು ಅವಮಾನ ಅವನ ಮನಸ್ಸಲ್ಲಿನ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿತ್ತು. ಪಂಜರದಲ್ಲಿದ್ದ ಸಿಂಹಕ್ಕೆ ಬಿಡುಗಡೆ ಸಿಕ್ಕ ಹಾಗೆ ಅವನ ಸ್ವಾಭಿಮಾನಕ್ಕೆ ಬಿಡುಗಡೆ ಸಿಕ್ಕಿತ್ತು. ಪ್ರತಿ ಯುದ್ಧ ತಂತ್ರವನ್ನ ಕಲಿತು ತನ್ನ ಸೇನೆಯೊಂದಿಗೆ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಪಲ್ಲವರ ರಾಜ ಸ್ಕಂದವರ್ಮನನ್ನ ಸೋಲಿಸಿ ತನ್ನ ತಾಕತ್ತನ್ನ ಅವನಿಗೆ ಪರಿಚಯಿಸ್ತಾನೆ. ಅವಮಾನದ ಜ್ವಾಲೆಯನ್ನ ಆತ ಆರಿಸ್ಕೋತಾನೆ. ಹೀಗೆ ಶ್ರೀಶೈಲದಲ್ಲಿರೋ ಸ್ಕಂದವರ್ಮನನ್ನ ಸೋಲಿಸಿ ಬನವಾಸಿಗೆ ಬಂದ ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣನಾಗ್ತಾನೆ. ಹೀಗೆ ಕ್ರಿಸ್ತಶಕ 345ರಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ಮನೆತನದ ಸಾಮ್ರಾಜ್ಯದ ಉದಯವಾಗುತ್ತೆ. ಕನ್ನಡ ಮನೆತನದ ಮೊದಲ ರಾಜನಾದ ಮಯೂರ ತನ್ನ ಪ್ರಜೆಗಳನ್ನ ಅತ್ಯಂತ ಸುಭಿಕ್ಷೆಯಿಂದ ನೋಡ್ಕೊಂಡಿದ್ದ. ತ್ರಿಕೂಟರು, ಅಭಿಹಾರರು, ಸೇಂದ್ರಕರು, ಪಲ್ಲವರು, ಪರ್ಯಂತ್ರಕರು, ಶಾಕಸ್ಥಾನರು ಹೀಗೆ ಹಲವಾರು ರಾಜಮನೆತನಗಳ ವಿರುದ್ಧ ಮಯೂರ ಗೆದ್ದು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಳುತ್ತಾ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭಾವವನ್ನು ಬೆಳೆಸ್ಕೋತಾನೆ. ಈ ದಿಗ್ವಿಜಯದ ಸಂಕೇತವಾಗಿ ಅಶ್ವಮೇಧ ಯಾಗವನ್ನ ಕೂಡ ನಡೆಸ್ತಾನೆ. ಹಾಗೆ ಮಯೂರವರ್ಮ 144 ಹಳ್ಳಿಗಳನ್ನ ತಾಳಗುಂದದ ಬ್ರಾಹ್ಮಣರಿಗೆ ದಾನವಾಗಿ ಕೂಡ ನೀಡ್ತಾರೆ. ಹೀಗೆ ಜನಾನುರಾಗಿಯಾಗಿ ಪ್ರಜಾರಕ್ಷಕನಾಗಿದ್ದ ಮಯೂರವರ್ಮ ಕ್ರಿಸ್ತಶಕ 365ರಲ್ಲಿ ವಿಧಿವಶರಾಗ್ತಾರೆ. ಆ ಸಮಯಕ್ಕೆ ಕದಂಬ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ತನ್ನ ಅದ್ಭುತ ಪ್ರಭಾವವನ್ನು ಹೊಂದಿದ್ದು ಸಂಪದ್ಭರಿತವಾಗಿತ್ತು.
ಮಯೂರವರ್ಮನ ನಂತರ ಅಧಿಕಾರಕ್ಕೆ ಬಂದ ಕಂಗವರ್ಮ, ಭಗೀರಥ, ರಗ, ಕಾಕಸ್ತವರ್ಮರಿಂದ ಕದಂಬರು ದೇಶದ ತುಂಬ ಪ್ರಖ್ಯಾತಿಯನ್ನ ಪಡಿತಾರೆ. ಇನ್ನು ನಮಗೆ ದೊರೆತ ಪುರಾತನ ಕನ್ನಡದ ಹಲ್ಮಿಡಿ ಶಾಸನ ಕೂಡ ಕದಂಬರ ಕಾಲಕ್ಕೆ ಸೇರಿದ್ದಾಗಿದೆ. ಇದನ್ನ ಹೊರತುಪಡಿಸಿ ತಾಳಗುಂದ, ಗುಂಡನೂರು, ಚಂದ್ರವಳ್ಳಿ ಮತ್ತು ಹಲಸಿ ಶಾಸನಗಳಲ್ಲಿ ಕದಂಬ ಸಾಮ್ರಾಜ್ಯದ ಬಗ್ಗೆ ಬಹಳಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ. ಇದು ಅವಮಾನದ ಸಣ್ಣ ಕಿಡಿಯೊಂದು ಕಾಡ್ಗಿಚ್ಚಾಗಿ ಒಂದಿಡೀ ಸಾಮ್ರಾಜ್ಯಕ್ಕೆ ಹರಡಿದಂತಹ ಸತ್ಯಕತೆ, ಮಯೂರವರ್ಮನ ಕತೆ, ಕನ್ನಡಿಗರ ಸ್ವಾಭಿಮಾನದ ಕತೆ. ಅವತ್ತು ಅಷ್ಟೊಂದು ಪ್ರಖ್ಯಾತವಾಗಿದ್ದಂತಹ ಬನವಾಸಿ ಇವತ್ತು ಒಂದು ತಾಲ್ಲೂಕಾಗಿ ಕೂಡ ಮಾನ್ಯತೆಯನ್ನ ಪಡೆದಿಲ್ಲ. ಒಂದಿಡೀ ಕನ್ನಡ ಸಾಮ್ರಾಜ್ಯಕ್ಕೆ ರಾಜಧಾನಿಯಾಗಿ ಮೆರೆದಿದ್ದ ಸುಂದರ ಊರೊಂದು ಇಡೀ ಕನ್ನಡಿಗರಿಗೆ ಇವತ್ತು ಅಪರಿಚಿತವಾಗಿ ಉಳಿದು ಬಿಟ್ಟಿದೆ. ನಿರ್ಗತಿಕವಾಗಿ ಸರ್ಕಾರದ ಕಣ್ಣಿಗೆ ಕಾಣದೆ ಜನಸಾಮಾನ್ಯರಿಗೆ ಬೆಲೆ ಇಲ್ಲದಂತಹ, ಕೇವಲ ಒಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೂ ಕೂಡ ಗತಿ ಇಲ್ಲದಂತಹ, ಅಭಿವೃದ್ಧಿಯನ್ನ ಕಾಣದ, ಮೂಲಭೂತ ಸೌಕರ್ಯಗಳು ಇಲ್ಲದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಪ್ರಾಕೃತಿಕ ಸೌಂದರ್ಯದಿಂದಾಗಿ ಈ ಬನವಾಸಿ ಕೂಡ ಹಾಗೆ ಉಳಿದುಕೊಂಡಿದೆ. ಮುಂದಾದರೂ ಈ ಸ್ಥಳ ಅಭಿವೃದ್ಧಿಯನ್ನ ಕಾಣಲಿ. ಇಂದಿನ ಪೀಳಿಗೆ ಮರೆತ ಇತಿಹಾಸ ಮುಂದಿನ ಪೀಳಿಗೆಗಾದರೂ ನೆನಪಿಸಿಕೊಳ್ಳುವಂತಾಗಲಿ ಅಂತ ಆಶಿಸೋಣ. ಹಾಗೆ ಸ್ನೇಹಿತರೆ, ಈ ಕದಂಬರ ಹೆಸರನ್ನ ನಮ್ಮ ಚಾನಲ್ಗೆ ಕೂಡ ಇಟ್ಕೊಂಡು ಇಲ್ಲಿವರೆಗೂ 50,000 ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದುಕೊಂಡಿದ್ದೇವೆ. ನಾವು ಕೂಡ ಉತ್ತರ ಕನ್ನಡ ಜಿಲ್ಲೆಯವರೇ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಮುಂದಿನ ದಿನಗಳಲ್ಲಿ ಈ ಬನವಾಸಿಗೆ ಹೋಗಿ ಅಲ್ಲಿನ ಪೂರ್ತಿ ವಿಡಿಯೋ ರೆಕಾರ್ಡನ್ನು ಮಾಡಿ ನಿಮಗೆ ಅಲ್ಲಿನ ಆಸಕ್ತಿಕರ ಮಾಹಿತಿಯನ್ನು ಪರಿಚಯಿಸುವಂತಹ ಆಸೆ ನಮಗಿದೆ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ಆಗ ನಮ್ಮ ಪ್ರತಿ ಮಾಹಿತಿ ನಿಮಗೆ ಬರ್ತಾ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.